ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವ್ ಮಾಡಲು ಹೋಗ್ತಾ ಇರೋ ದೋಸೆ ದೋಸೆ ಎಗ್ ರೋಲ್ ನಾವು ಯಾವ ರೀತಿ ಮಾಡ್ತೇವೆ ಹೇಗ್ ಮಾಡ್ತೇವೆ ಈ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ಈಗ ನಾವು ಸದ್ಯಕ್ಕೆ ದೋಸೆ ಎಗ್ ರೋಲ್ ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ಳಿ. ಈಗ ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, ಅರ್ಧ ಕ್ಯಾಪ್ಸಿಕಮ್, ಜೊತೆಗೆ 2 ಕೋಳಿ ಮೊಟ್ಟೆ ತಗೊಂಡಿದ್ದೀವಿ. ಈಗ ಇದನ್ನ ನಾವು ತುಂಬಾನೇ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತೀವಿ. ಯಾವ ತರ ಅಂತಂದ್ರೆ ತುಂಬಾನೇ ಸಣ್ಣದಾಗಿ ನೋಡಿ, ಈ ತರ ಸಣ್ಣ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಬಾಯ್ಲ್ ಮಾಡ್ಬೇಕು, ಅದರಿಂದ ನೀವು ತುಂಬಾನೇ ಸಣ್ಣ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಉಪಯೋಗ ಆಯ್ತದೆ. ಟೈಟ್ ಆಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇವೆ. ಈಗ ಅದನ್ನ ನಾವು ಈ ತರ ಬಿಡಿ ಬಿಡಿ ಮಾಡ್ಕೊಂಡು ಎಲ್ಲಾನು ಒಟ್ಟಿಗೆ ಹಾಕೊಂಡಿದ್ದೇವೆ. ಈಗ ಇದು ಇಲ್ಲಿರ್ಲೆ. ಈಗ ನಾವು ನೆಕ್ಸ್ಟ್ ಶಿಫ್ಟ್ ಆಗ್ತಾ ಇದೀವಿ ದೋಸೆ ತವರ ಕಡೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಮಾಡ್ತಾ ಇದ್ದೇವೆ ದೋಸಾ ಎಗ್ ರೋಲ್ ನ ಯಾವ ರೀತಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಈಗ ಎಂದಿನಂತೆ ನಮ್ಮ ದೋಸೆಯ ಪ್ಯಾಟ್ರನ್ ರೆಡಿ ಇದೆ. ಈಗ ನಮ್ಮ ದೋಸೆ ಪ್ಯಾಟ್ರನ್ ಹಾಕೊಂಡಿದ್ದೇವೆ. ನಾವು ಇದ್ರ ಮೇಲೆ ಆಯಿಲ್ ಹಾಕ್ತಾ ಇದೀವಿ. ಎಲ್ಲರೂ ಪರೋಟದಲ್ಲಿ ಚಪಾತಿಲಿ ಎಗ್ ರೋಲ್ ಮಾಡಿದಿರಿ, ಯಾವತ್ತಾದ್ರೂ ದೋಸೆಲಿ ಎಗ್ ರೋಲ್ ಮಾಡಿದೀರಾ? ಅದಕ್ಕಾಗಿ ನಾವು ಇವತ್ತು ದೋಸೆಲಿ ಎಗ್ ರೋಲ್ ಮಾಡೋದು ಯಾವ ರೀತಿ ಅಂತ ನಾವು ತೋರಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನೋಡ್ಕೊಂಡು ನೀವು ಬನ್ನಿ. ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ನೋಡ್ತೀರಾ, ಮಾಡ್ಕೊಳ್ತೀರಾ, ತಿನ್ಕೊಳ್ತೀರಾ. ನಾವು ಎಗ್ ರೋಲ್ ಅಂತ ಹೇಳಿದ್ರೆ ಇಟ್ಕೋಣ, ಮೊಟ್ಟೆನೇ ಇಲ್ದರೆ ಹೋಗ್ತಾರ. ಈಗ ನಾವು 2 ಮೊಟ್ಟೆನ ಹೊಡೆದು ಒಂದು ಲೋಟಕ್ಕೆ ಹಾಕೊಳ್ತಾ ಇದೀವಿ. ಅದು ಡೈರೆಕ್ಟ್ ಕೂಡ ಹಾಕ್ಬೋದು, ಆದ್ರೆ ಅದು ನೀಟಾಗಿ ಜಾಸ್ತಿ ಸ್ಪ್ರೆಡ್ ಆಗಲ್ಲ. ಅದಕ್ಕಾಗಿ ಈ ರೀತಿ ಹಾಕೊಂಡು ಸ್ವಲ್ಪ ಅದಕ್ಕೆ ಇನ್ಯಾವುದೇ ಪದಾರ್ಥ ಮಿಕ್ಸ್ ಮಾಡಬೇಡಿ. ಇದಕ್ಕೆ ಸ್ವಲ್ಪ ರುಚಿ ಹಾಕೊಳ್ಳಿ. ಉಪ್ಪು, ರುಚಿ ಅಥವಾ ಉಪ್ಪು ಹಾಕೊಳ್ಳಿ. ಒಂದು ದೊಡ್ಡದಾದ ಚಮಚವನ್ನು ತೆಗೆದುಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಅನ್ನು ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, ದೋಸಾ ಎಗ್ ರೋಲ್. ಈಗ ನೋಡಿ, ಈಗ ಈ ರೀತಿ ಹಾಕಿದೀವಲ್ವಾ, ನೀಟಾಗಿ ಎಲ್ಲ ಹಾಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ಬಿಡಿ. ನೀಟಾಗಿ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನಾರ್ಮಲ್ ಆಗಿ ಮೊಟ್ಟೆ ದೋಸೆನೆ ತುಂಬಾನೇ ಇಷ್ಟಪಟ್ಟು ನಮ್ಮ ಹೋಟೆಲ್ನಲ್ಲಿ ಎಲ್ಲರೂ ತಿಂತಾರೆ. ಈ ರೀತಿ ಅಂತೂ ಮಾಡ್ಕೊಟ್ಬಿಟ್ರೆ ಮಕ್ಕಳುಗಳು, ದೊಡ್ಡವರು, ಚಿಕ್ಕವರು, ವಯಸ್ಸಾದವರು ಎಲ್ಲರೂ ತಿನ್ನಲು ಇಷ್ಟ ಪಡುವಂತ ದೋಸೆ ಆಗುವುದರಲ್ಲಿ ಏನು 2 ಮಾತುಗಳೇ ಇಲ್ಲ. ಈಗ ನಾವು ಇದನ್ನ ಉಲ್ಟಾ ಮಾಡೋಣ. ನೋಡಿ 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 ಯಾವ ರೀತಿ ಬೀಳ್ತಿದೆ, ಯಾವ ರೀತಿ ಅದ್ಭುತವಾಗಿ ಮೂಡ್ ಬಂದಿದೆ ನೋಡ್ಬೋದು ನೀವು. ಈಗ ದಬಾಕ್ತಾ ಇದ್ದೀರಿ ನೋಡ್ರಿ, ಯಾವ ಅದ್ಭುತವಾಗಿ ಕೂಡ ಬಂದಿದೆ ಈ ಸೈಡ್ ಅಲ್ಲೂ ಕೂಡ. ಈಗ ನಾವು ಸೈಡ್ ಅಲ್ಲಿ ಮತ್ತೆ ಅಲ್ಲೇ ತವದ ಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡು, ಈಗ ನೋಡಿ ಸ್ವಲ್ಪ ಆಯಿಲ್ ಹಾಕಿದ್ದೇವೆ. ಅವಾಗ ನಾವು ಕಟ್ ಮಾಡ್ಕೊಂಡವಲ್ಲ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ, ಅದನ್ನ ನಾವು ತವದ ಮೇಲೆ ಹಾಕ್ತಾ ಇದ್ದೀವಿ. ಆನಂತರ ಸ್ವಲ್ಪನೇ ಆಯಿಲ್ ಇದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಮೇಲೆ ತವದ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ ಎಲ್ಲ ಹಾಕಿದಿಲ್ವಾ, ಇದಕ್ಕೆ ರುಚಿ ಬೇಕಲ್ವಾ, ಅದಕ್ಕೋಸ್ಕರ ನಾವು ಇದ್ರ ಮೇಲೆ ರುಚಿಯನ್ನು ಹಾಕ್ತಾ ಇದೀವಿ. ಯಾವುದೇ ಪದಾರ್ಥ ಆದ್ರೂ ಅಷ್ಟೇ ಕಡ, ಉಪ್ಪು, ಹುಳಿ, ಖಾರ ಇಲ್ಲದ ಪದಾರ್ಥ ಎಂದಕ್ಕೂ ಪ್ರಯೋಜನ ಇಲ್ಲ ಅನ್ನುವಂಗೆ ಪ್ರತಿಯೊಂದು ಪದಾರ್ಥದ ಮೇಲೆ ನಾವು ಉಪ್ಪು, ಹುಳಿ, ಖಾರವನ್ನ ಹದವಾಗಿ ಹಾಕಿ ಹದವಾಗಿ ಬೇಯಿಸಿದ ನಂತರ ಉಪ್ಪು, ಹುಳಿ, ಖಾರ ಹದವಾಗಿ ಹಾಕಿ ಬೇಯಿಸಿದರೆ ಯಾವುದೇ ಪದಾರ್ಥ ಕೂಡ ಚೆನ್ನಾಗಿ ಅವರು ನೀವು ಹಾಕಿರುವಂತಹ ಉಪ್ಪು, ಹುಳಿ, ಖಾರದಿಂದ ತುಂಬಾನೇ ಅದ್ಭುತವಾಗಿ ರುಚಿ ಮೂಡಿ ಬರುತ್ತದೆ. ಅದಕ್ಕಾಗಿ ಹೇಳುವುದು, ಯಾವತ್ತೇ ಆದ್ರೂ ಕೂಡ ಅಡಿಗೆ ಮಾಡಬೇಕಾದ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಅಡಿಗೆಯಲ್ಲಿ ಕೊಟ್ಟಲ್ಲಿ ತುಂಬಾನೇ ಅದ್ಭುತವಾಗಿ ಹಮವಾಗಿ ಮೂಡಿ ಬರುತ್ತೆ. ನೋಡಿ ಯಾವ ರೀತಿ ತುಂಬಾನೇ ಅದ್ಭುತವಾಗಿ
ಈ ಕ್ಯಾಪ್ಸಿಕಮ್ ಅಂತೂ ಬಿದ್ಬಿಟ್ರಂತೂ ತುಂಬಾನೇ ಅದ್ಭುತ. ಅದ್ರ ಜೊತೆಗೆ ಟೊಮೊಟೊ ಕೂಡ ನೈಸ್ ಆಗಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ಆಯ್ತು. ಈಗ ನಮ್ಮ ದೋಸೆ ಪಕ್ಕದಲ್ಲಿ ಇರುವಂತ ದೋಸೆಯನ್ನ ದಬಾಕ್ತಾ ಇದ್ದೇವೆ. ಈಗ ಹಾಕಿದೀವಿ ನೋಡಿ, ತುಂಬಾನೇ ಚೆನ್ನಾಗಿ ಅದು ಕೂಡ ಬೆಂದಿದೆ. ಈಗ ನಾವು ಮಾಡೋದು ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಇದನ್ನ ಇದ್ರ ಮೇಲೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಇವ್ರನ್ನ ಬೆಂದಿದೆ. ಇದಕ್ಕೆ ನಾವು ಎಕ್ಸ್ಟ್ರಾ ಆದಂತ ಮಸಾಲೆನ ಹಾಕೊಂಡಿಲ್ಲ. ಮನೆಯಲ್ಲಿ ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು ಇದು. ನೆಕ್ಸ್ಟ್ ಇದ್ರ ಮೇಲೆ ನಾವು ಸ್ವಲ್ಪ ಚಿಲ್ಲಿ ಕೆಚಪ್ ಅಥವಾ ಚಿಲ್ಲಿ ಸಾಸ್ ಅನ್ನ ಸ್ವಲ್ಪ ಹಾಕೊಳ್ತಾ ಇದ್ದೇವೆ. ಆನಂತರ ಇಲ್ಲ ನಿಮ್ಮಲ್ಲಿ ಏನಿರುತ್ತೆ ಅದು ಹಾಕೊಳ್ಳಿ. ಟೊಮೊಟೊ ಸಾಸ್ ಇರ್ಬೋದು, ಇಲ್ಲ ಟೊಮೊಟೊ ಕೆಚಪ್ ಇರ್ಬೋದು, ಯಾವ್ದು ಬೇಕಾದ್ರೂ ಕೂಡ ಹಾಕೊಳ್ಬಹುದು. ಯಾಕೆಂದ್ರೆ ರೋಲ್ ಐಟಮ್ಸ್ ಒಂದಂದಾಗ ಇದು ಬಿದ್ರನೆ ತುಂಬಾನೇ ಚಂದ, ಅದಕ್ಕೆ ಒಂದು ಬರುವುದು ಅಂದ. ಆನಂತರ ಸ್ವಲ್ಪ ಸ್ವಲ್ಪ ಲೈಟಾಗೆ, ನಮ್ಮ ಹಳ್ಳಿ ಜನ ಅಂತ ಅಂದ್ಮೇಲೆ ಸ್ವಲ್ಪ ಸ್ಪೈಸಿ ಇರ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಬಳಸ್ತಾ ಇದೀವಿ ಸ್ವಲ್ಪ ಚಿಲ್ಲಿ ಪೌಡರ್. ಜಾಸ್ತಿ ಬೇಡ, ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ಅನಂತರ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಟ್ಟು, ನಂತರ ಎಂದಿನಂತೆ ನಾವು ಬಳಸ್ತಾ ಇದೀವಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಇದರ ಮೇಲೆ ಹಾಕಿ ಎಲ್ಲ ಹಾಕಿದೀವಿ. ಇಲ್ಲಿ ಯಾವುದೇ ತಡ ಮಾಡದೆ ಇದು ಯಾವ ರೀತಿ ಇದೆ ಎಂದು ನಾವು ರುಚಿ ನೋಡೋಣ ಬನ್ನಿ. ಈಗ ಇದನ್ನ ನಾವು ರೋಲ್ ಮಾಡ್ತಾ ಇದ್ದೀವಿ. ದೋಸೆ ಎಗ್ ರೋಲ್ ಆಗಿರೋದ್ರಿಂದ ನಾವು ಅದೇ ರೀತಿ ದುಡಿದ್ರೆ ತುಂಬಾನೇ ರುಚಿ ಅಲ್ವಾ, ಚಂದ ಅಲ್ವಾ. ನಾವು ಅದನ್ನು ಕೂಡ ಅದೇ ರೀತಿ ಮಾಡಿ ತಿಂದಾಗ್ಲೇ ಏನಾದ್ರು ಒಂದು ಅದ್ಭುತ ಅನ್ನುವುದು. ಅದಕ್ಕೋಸ್ಕರ ನಾವು ಈಗ ಅದನ್ನ ಅದೇ ರೀತಿ ರೋಲ್ ಮಾಡಿ ಅದೇ ರೀತಿ ಹಾಕಿದ್ದೇವೆ. ಈಗ ನೋಡಿ, ಫೈನಲ್ ಆಗಿ ನಾವು ಇದನ್ನ ರೆಡಿ ಮಾಡಿದ್ದೇವೆ. ದೋಸೆ ಎಗ್ ರೋಲ್ ಯಾವ ರೀತಿ ಮಾಡೋದು ಎಲ್ಲಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತು ಈ ವಿಡಿಯೋನ ನೀವು ನೋಡಿ. ಈಗ ಎಂದಿನಂತೆ ನಾವು ಹೇಳೋದು ಒಂದೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಎಂದಿನಂತೆ ಮತ್ತಷ್ಟು ಮಗದಷ್ಟು ವಿಡಿಯೋಗಳು ಬರ್ತಾ ಇರ್ತವೆ. ನೀವು ಈ ವಿಡಿಯೋ ಪರೋಟದಲ್ಲಿ, ಚಪಾತಿಲಿ ಎದುರು ತಿಂದಿದ್ದೀರಾ, ದೋಸೆಲಿ ಎಂದಿಗೂ ಯಾವತ್ತೂ ನೀವು ತಿಂದಿರೋ ಅಸಾಧ್ಯವಾಗಿರುತ್ತೆ ಈ ವಿಡಿಯೋ. ಅದಕ್ಕೋಸ್ಕರ ನಾವು ಮಾಡಿದ್ದೇವೆ. ತುಂಬಾನೇ ಅದ್ಭುತವಾಗಿ ರುಚಿಯಾಗಿದೆ. ಏನಿಲ್ಲ, ನೀವು ಕೂಡ ಇದೇ ಮೆಥಡ್ ಯೂಸ್ ಮಾಡಿ ಮಾಡಬಹುದು. ತುಂಬಾನೇ ರುಚಿ ಇದೆ. ಮತ್ತೊಂದು ಸ್ವಲ್ಪ ನಾನು ರುಚಿ ಟೇಸ್ಟ್ ಮಾಡ್ತೀನಿ. ಇದೇನ್ರಿ, ಈ ಟೊಮೊಟೊ ಕ್ಯಾಪ್ಸಿಕಮ್ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಅಷ್ಟೇನೆ ಹೇಳೋದು, ಇದು ದೋಸೆ ಎಗ್ ರೋಲ್ ಅಂತ. ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಿ. ಹೋಗಿ ಬರ್ತೀವಿ, ಮತ್ತೆ ಸಿಗೋಣ.